ಯೋಗ ಸಹ ಜೊತೆ ಕೆಲಸ ಮಾಡೋದು ಅಂತಹ ನೆವರ್ ಎಂಡಿಂಗ್ ಸ್ಟೋರಿ ಇದ್ದಂಗೆ. ಸೊ ಒಂದೊಂದು ಪ್ರಾಜೆಕ್ಟಲ್ಲೂ ವಿಭಿನ್ನವಾಗಿ ಬೇರೆ ತರನೇ ಇರುತ್ತೆ. ಈಗ ದನ ಕಾಯಿನಲ್ಲಿ ತೊಗೊಂಡ್ರೆ ಆ್ಯಕ್ಚುಲಿ ನಾನು ತುಂಬ ಗ್ಯಾಪ್ ನಂತರ ಅದು ದನ ಕಾಯಿನಲ್ಲಿ ಅವ್ರ ಜೊತೆ ಕೆಲಸ ಮಾಡೋವಂಥ ಅವಕಾಶ ಬಂತು. ಸೊ ಅದರಲ್ಲಿ ಸಾಕಷ್ಟು ಏನಂತಂದರೆ ಅವ್ರು ಹ್ಯಾಂಡೆಲ್ಡ್ ಫಿಲ್ ಮಾಡಿ ತೆಗಿಬೇಕು ಅಂಥೇಳಿ ಪ್ರಯತ್ನ ಮಾಡಿದ್ವಿ. ಸೊ ಇಡೀ ಪಿಕ್ಚರ್ ಹ್ಯಾಂಡೆಲ್ಡೇ ಮಾಡಿದ್ವಿ. ಅದಾದಮೇಲೆ ಮುಗುಳುನಗೆನೂ ಕೂಡ ಹ್ಯಾಂಡೆಲ್ಡ್ ಇಡೀ ಸಿನಿಮಾ ಹ್ಯಾಂಡೆಲ್ಡಲ್ಲಿ ಮಾಡಬೇಕು ಅಂಥೇಳಿ ಕ್ಯಾಂಡಿಡ್ ಫೀಲ್ ಬೇಕು ಅಂಥೇಳಿ ಅದೆಲ್ಲ ಮಾಡಿದ್ವಿ. ಆದರೆ ಈ ಸಿನಿಮಾ ಈ ಪಂಚತಂತ್ರ ಏನಿದೆ ಇದು ಮಲ್ಟಿ ಕ್ಯಾಮ್ರಾದಲ್ಲಿ ಮಾಡಬೇಕು, ಇಡೀ ಸಿನಿಮಾ ಮಲ್ಟಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದು, 2 ಕ್ಯಾಮ್ರಾ 3 ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಇಟ್ಸ್ ಲೈಕ್ ಹೆಂಗೆ ಅಂತಂದರೆ ಇಡೀ ಈವೆಂಟ್ ಒಂದು ಕಂಪ್ಲೀಟ್ ಸೀನು ಒಂದು 2 ಕ್ಯಾಮ್ರಾದಲ್ಲಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡತ್ತ. ಸೊ ಒಂದು ಕ್ಯಾಮ್ರಾ ಒಂದು ವೈಟ್ ಶಾಟ್ ಅಥವಾ ಮಿಡ್ ಶಾರ್ಟಲ್ಲಿ ಕಂಪೋಸ್ ಆಗಿರುತ್ತೆ, ಇನ್ನೊಂದು ಕ್ಯಾಮ್ರಾ ಬಂದುಬಿಟ್ಟು ಕ್ಲೋಸಪ್ಪಲ್ಲಿ ಕಂಪೋಸ್ ಆಗಿರುತ್ತೆ. ಈ ತರ ಏನು ಇಡೀ ಸೀನು ಆಲ್ಮೋಸ್ಟ್ ಒಂದು ಸೀನ್ ಏನಂತಂದರೆ 4 ಅಥವಾ 5 ಟೇಕಲ್ಲಿ ತೆಗಿತಾಯಿದ್ವಿ. ಬಟ್ ನಿಮಗೆ ಎಡಿಟಿಂಗ್ ಆರ್ಡ್ರಲ್ಲಿ ನೋಡಿದ್ರೆ ಅದು ನಿಮಗೆ ಆಲ್ಮೋಸ್ಟ್ ಒಂದು 30-40 ಶಾರ್ಟ್ಸ್ ಅಷ್ಟು ಎಡಿಟ್ ಮಾಡಿ ಅಷ್ಟು ಕಂಟೆಂಟ್ ಸಿಕ್ಕಿತ್ತು. ಯೋಗ ಸಹ ಏನು ಇಷ್ಟಪಡ್ತಾರೆ ಅಂದರೆ ತುಂಬ ಲೈವ್ಲಿನೆಸ್. ಸೀನಲ್ಲಿ ಯಾವುದೇ ಹಂತದಲ್ಲಿ ಕಟ್ ಮಾಡೋದು ಕೂಡ ಅದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಅಲ್ಲಿಂದ ಎಂಡ್ ಮಾಡಿದ್ದಾರೆ ಅಂತ ಅವಾಗ ಅನ್ನಿಸ್ಬಾರ್ದು. ಇಟ್ ಶುಡ್ ಬಿ ಎಲ್ಲೋ ಒಂದು ಲೈವ್ ಆ್ಯಕ್ಷನ್ ನಡೀತಾ ಅದನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇನ್ನೊಂದು ವಿಶೇಷತೆ ಏನಂತಂದರೆ ಕ್ಲೈಮ್ಯಾಕ್ಸ್ ಸೀನು, ರೇಸ್ ಸೀನು ಅಂತ ಒಂದು ಲಾಸ್ಟ್ ಒಂದು ಸೆಕೆಂಡ್ ಹಾಫಲ್ಲಿ ಆಲ್ಮೋಸ್ಟ್ ಒಂದು 30-40 ನಿಮಿಷದಷ್ಟು ನಿಮಿಷದಷ್ಟು ರೇಸ್ ಕಂಟೆಂಟ್ ಬರುತ್ತೆ. ಇದರಲ್ಲಿ ಸುಮಾರು ನಾವು 2 ಕ್ಯಾಮ್ರಾ, ಒಂದು ಫ್ಲೈ ಕ್ಯಾಮು, ಒಂದು 4-5 ಗೋಪ್ರೋ ಕ್ಯಾಮ್ರಾಸು, ಈ ಥರ ಹೋಸ್ಮೋ, ಈ ಥರ ಸುಮಾರು ಒಂದು 7-8 ಕ್ಯಾಮ್ರಾಸು ಅಟ್ ಎ ಟೈಮ್ ಯೂಸ್ ಮಾಡ್ತಾಯಿದ್ವಿ. ಒಂದು ಆ್ಯಕ್ಷನ್ಸನ್ನು ಕವರ್ ಮಾಡೋದಕ್ಕೆ ಆಲ್ಮೋಸ್ಟ್ ಇಷ್ಟು ಕ್ಯಾಮ್ರಾನು ಬಳಸಿದ್ದೀವಿ. ಆ್ಯಕ್ಚುಲಿ ಕತೆ ಕೇಳಿದಾಗ ನನಗೆ ಚಾಲೆಂಜಿಂಗ್ ಪೋರ್ಷನ್ ಅನಿಸಿದೆ ಕಾರ್ ರೇಸು. ಯಾಕೆಂತಂದರೆ ಇದುವರೆಗೂ ನಾವು ಆ ತರಹ ಕಥೆಗಳಾಗಲಿ ಅಥವಾ ಯಾವುದೇ ಶೂಟಿಂಗ್ ಆಗಲಿ ಖಂಡಿತ ಮಾಡಿಲ್ಲ ಇದುವರೆಗೂ. ಐ ಥಿಂಕ್ ಕನ್ನಡದಲ್ಲಿ ಯಾರು ಮಾಡಿಲ್ಲ ಅಂತ ಅಂದ್ಕೊತೀನಿ. ಈ ಕಂಟೆಂಟು ನಾವು ಶೂಟ್ ಪ್ರಿಪ್ರೇಷನ್ ಏನೇ ಪ್ರಿಪ್ರೇಷನ್ ಮಾಡೋದು ಕೂಡ ಒಂದು 2 ಗಾಡಿ ರೇಸ್ನಲ್ಲಿ ಹೋಗುತ್ತೆ, ಇದು ಹಿಂದೆ ಮುಂದೆ ಆಗುತ್ತೆ, ಅದ್ರ ಜೊತೆ ಕತೆ ಮೂವ್ ಆಗುತ್ತೆ ಅನ್ನೋದು ಅದು ಜಸ್ಟ್ ಅಷ್ಟೇ ಲೊಕೇಶನ್ಗೆ ಹೋಗಿ ಏನಾಗುತ್ತೆ ಅದನ್ನು ಫೇಸ್ ಮಾಡೋಕ್ಕಷ್ಟೇ ನಾವು ರೆಡಿ ಆಗಿದ್ವಿ. ನಾನು ರೇಸ್ ಸಿನಿಮಾಗಳು ಒಂದಷ್ಟು ನೋಡಿದೆ, ಅದು ಏನು ಮಾಡ್ಬೋದು ಏನು ಪ್ರಿಪ್ರೇಷನ್ಗೆ ಅಂತೇಳಿ. ಅಟ್ ದ ಸೇಮ್ ಟೈಮ್ ಈ ರೇಸ್ನು ನಡೆಸೋದು ಅವ್ರದ್ದು ಪ್ರಿಪ್ರೇಷನ್ಸ್ ಯೂಶ್ವಲಿ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ಒಂದಷ್ಟು ಸಾಕಷ್ಟು ವಿಷಯಗಳನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ಅದು ಜೊತೆ ರೇಸ್ನವ್ರನ್ನೇ ಅವ್ರ ಜೊತೆನ ನಾವು ಟ್ರಾವೆಲ್ ಮಾಡಿದ್ರಿಂದ ಏನಾಯಿತು, ನಮಗೆ ಅದು ಭಾಳ ಈಸಿ ಆಯಿತು. ಪ್ರತಿ ಹಂತದಲ್ಲೂ ನಮಗೆ ಅವರು ಭಾಳ ಚೆನ್ನಾಗಿ ಗೈಡ್ ಮಾಡಿದ್ರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಭಾಳ ಚೆನ್ನಾಗಿ ಕೂಡ ನಮಗೆ ಸಪೋರ್ಟ್ ಮಾಡಿ ಎಲ್ಲ ರೀತಿಯಲ್ಲೂ ನಮಗೊಂದು ಅನುಕೂಲ ಮಾಡಿಕೊಟ್ಟಿದ್ದರಿಂದ ಸೊ ನಮಗೆ ಒಳ್ಳೆ ಕೆಲಸ ಮಾಡೋಕ್ಕೆ, ಒಳ್ಳೆ ಔಟ್ಪುಟ್ ತೆಗೆಯೋಕ್ಕೆ ಅನುಕೂಲ ಆಯಿತು ಅಂತೇಳಿ. ಇಡೀ ಸಿನಿಮಾನ ಮಲ್ಟಿ ಕ್ಯಾಮ್ರಾದಲ್ಲಿ ಅದನ್ನ ಸೇಮ್ ಒಂದು ಆ್ಯಕ್ಷನ್ನ ಮಲ್ಟಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದೇ ಈ ಸಿನಿಮಾದ ವಿಶೇಷ. ಮಲ್ಟಿ ಕ್ಯಾಮ್ರಾ ಇಟ್ಕೋಬೇಕಾಗತ್ತಂದರೆ ಏನಾಗುತ್ತೆ ಅಂದರೆ ಇಂಡೋರ್ನಲ್ಲಾಗಲಿ ಔಟ್ಡೋರ್ನಾಗಲಿ ಲೈಟಿಂಗ್ ಪ್ರಾಬ್ಲಮ್ಸು ಸಾಕಷ್ಟು ಫೇಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಸಾಕಷ್ಟು ಪ್ರಿಪ್ರೇಷನ್ ಆಗಿದೆ ಲೈಟಿಂಗ್ಸ್ನಲ್ಲಿ. ಸೊ ದಟ್ ಏನಂತಂದರೆ 2 ಕ್ಯಾಮ್ರಾಗಳಿಗೆ ಅಥವಾ ಎಷ್ಟೇ ಕ್ಯಾಮ್ರಾ ಬಳಸೋದು ಎಲ್ಲೂ ಲೈಟ್ಸು ಕಾಣಿಸ್ಬಾರ್ದು, ಹೈಡ್ ಮಾಡಿಕೊಂಡು ವೆರಿ ಕ್ಯಾಂಡಿಡ್ ಆಗಿ ಸೊ ದಟ್ ಯಾವುದೇ ಕ್ಯಾಮ್ರಾದಲ್ಲಿ ಕಟ್ ಮಾಡೋದು ಕೂಡ ಅದು ಭಾಳ ನ್ಯಾಚುರಲ್ಲಾಗಿ ಅನಿಸ್ಬೇಕಂತೇಳಿ ಆ ತರಹ ಲೈಟಿಂಗ್ ಮಾಡಿಕೊಂಡು ಎಲ್ಲವೂ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಸಾಮಾನ್ಯವಾಗಿ ಏನಂತಂದರೆ ಈ ಸ್ಟುಡಿಯೋ ಇಂಡೋರ್ನಲ್ಲಿ ಸೆಟ್ ಆಗ್ತೀವಿ. ಬಟ್ ಈ ಸಿನಿಮಾಗೆ ಆಲ್ಮೋಸ್ಟ್ ಒಂದೇ ಲೊಕ್ಯಾಲಿಟಿನಲ್ಲಿ ಇದ್ದಿದ್ದರಿಂದ ಸುಮಾರು 25-30 ದಿವಸ ಶೂಟಿಂಗ್ ಒಂದೇ ಲೊಕ್ಯಾಲಿಟಿಲಿ ನಡೀತಾ ಇತ್ತು. ಸೊ ಹಾಗಾಗಿ ಏನೊಂದು ಔಟ್ಡೋರ್ ಸೆಟ್ಟನ್ನು ಯಾಕೆ ಕ್ರಿಯೇಟ್ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ತಕ್ಕನಂಗೆ ಜಾಗ ಹುಡುಕಿ ಸೊ ಒಂದು ಇಡೀ ಗರಾಜ್ ಸೆಟ್ಟು, ಒಂದು ಕಾಂಪ್ಲೆಕ್ಸ್ ಸೆಟ್ಟು ಎರಡೂ ಬರುವಂಥ ಒಂದು ಲೊಕ್ಯಾಲಿಟಿನ ಹುಡುಕಿ ಸೊ ಅದಕ್ಕೆ ತಕ್ಕಂತೆ ನಮ್ಮ ಹೊಸಮನೆ ಮೂರ್ತಿಯವರು ಭಾಳ ಚೆನ್ನಾಗಿ ಸೆಟ್ ಹಾಕ್ಕೊಟ್ಟಿದ್ದಾರೆ. ಸೊ ಎಲ್ಲೂ ಅದು ಆರ್ಟಿಫಿಷಿಯಲ್ ಅಂತ ಖಂಡಿತ ಅನ್ನಿಸ್ತಾ ಇಲ್ಲ, ಯಾವುದೇ ಕ್ರಿಯೇಟ್ ಮಾಡಿದ್ದು ಅಂತೂ ಖಂಡಿತ ಅನ್ನಿಸ್ತಾ ಇರಲಿಲ್ಲ. ನೋಡಿದ ಭಾಳ ಚೆನ್ನಾಗಿ ಇದೆಲ್ಲೋ ಅದೇ ಲೊಕ್ಯಾಲಿಟಿನಲ್ಲಿ ಹೋಗಿ ಶೂಟ್ ಮಾಡಿದ್ದಾರೆ ಅನ್ನೋಂತಹದಲ್ಲಿ ನಮಗೆ ಸೆಟ್ ಹಾಕ್ಕೊಟ್ರು. ಸೊ ಅದು ನಮಗೆ ತುಂಬ ಚೆನ್ನಾಗಿ ಪ್ಲಸ್ ಪಾಯಿಂಟ್ ಆಯಿತು. ಸೊ ನಮಗೆ ವರ್ಕ್ ಮಾಡೋದಕ್ಕೂ ಏನಾಗುತ್ತೆ ಅಂದರೆ ಪ್ರಿಪ್ರೇಷನ್ಸು ಸೊ ನಮಗೇನು ಬೇಕೋ ಅದನ್ನು ನಾವು ಅವ್ರಿಗೆ ಹೇಳ್ತಾ ಇದ್ವಿ. ಸೊ ದಟ್ ಈವನ್ ಡೈರೆಕ್ಟರ್ ಸಹ ಭಾಳ ಪರ್ಟಿಕ್ಯುಲರ್ ಆಗಿದ್ದು ಈವನ್ ಸೆಟ್ ವಿಷಯಗಳಲ್ಲೂ ಎಲ್ಲನೂ ಅವ್ರಿಗೆ ಯೂಶ್ವಲಿ ಆರ್ಟಿಫಿಷಿಯಲ್ ಥಿಂಗ್ಸ್ ಅವ್ರಿಗೆ ಸಾಕಷ್ಟು ಇಷ್ಟ ಆಗೋದಿಲ್ಲ. ಇನ್ನು ಸಾಂಗ್ ವಿಷಯಕ್ಕೆ ಬಂದರೆ ಶೃಂಗಾರದ ಹೊಂಗೆ ಮರ ಸಾಂಗ್ ನನಗೆ ಭಾಳ ಇಷ್ಟವಾದಂಥ ಸಾಂಗು.
ಅದ್ರಲ್ಲಿ ಭಾಳ ಚೆನ್ನಾಗಿ ಯೋಗ ಸರ್ ಲಿರಿಕ್ಸನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಒಂದು ಶೃಂಗಾರದ ಬಗ್ಗೆ ತುಂಬ ಡೀಸೆಂಟಾಗಿ ಒಂದು ಅದರ ಮಧುರ ಕ್ಷಣಗಳು ಹೇಗಿರುತ್ತೆ ಏನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಇಂಡೋರ್ನಲ್ಲಿ ಒಂದು 6-7 ಸೆಟಪ್ಪು ಬರುವಂಥ ಒಂದಷ್ಟು ಸೆಟಪ್ಗಳನ್ನ ಮಾಡ್ಕೊಂಡಿದ್ವಿ. ಸೊ ತುಂಬ ಒಳ್ಳೆಯ ಸೆಟಪ್ಗಳನ್ನ ನಮಗೆ ಹೊಸಮನೆ ಮೂರ್ತಿ ಅವ್ರು ಮಾಡಿಕೊಟ್ಟಿದ್ರು. ಅದೇ ರೀತಿ ಇಮ್ರಾನ್ ಸರ್ನು ನಮ್ಮ ಕೊರಿಯೋಗ್ರಾಫರ್ ಇಮ್ರಾನ್ ಸರ್ ಭಾಳ ಚೆನ್ನಾಗಿ ಅದನ್ನ ಕಂಪೋಸ್ ಮಾಡಿ ಅದಕ್ಕೆ ತಕ್ಕನಂಗೆ ಆ್ಯಕ್ಚುಲಿ ಹೀರೋಯಿನ್ ಅಂತೂ ಆಲ್ಮೋಸ್ಟ್ ಒಂದು 20-25 ದಿವಸ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೊಟ್ಟಿದ್ದು. ಸೊ ಏನಂದರೆ ಪ್ರತಿ ಸೆಟ್ಟಲ್ಲೂ ಒಂದೇ ಟೇಕ್ ತೆಗಿತಾಯಿದ್ರು. ಏನಂತಂದರೆ ಇಡೀ ಸಾಂಗ್ ನಾವು ಕಂಪೋಸ್ ಮಾಡಿಬಿಟ್ಟಿದ್ವಿ ಕೊರಿಯೋಗ್ರಫಿಯಲ್ಲಿ. ಸೊ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಇಡೀ ಸಾಂಗ್ ನಾವು ಡ್ಯಾನ್ಸ್ ಮಾಡಿ ಪರ್ಫಾರ್ಮ್ ಮಾಡಬೇಕಾಗಿತ್ತು ಪ್ರತಿ ಇದರಲ್ಲಿ. ಸೊ ಪ್ರತಿ 6-7 ಸೆಟಪ್ನಲ್ಲೂ ಕೂಡ ಅವ್ರು ಹಂಗೆ ಪರ್ಫಾರ್ಮ್ ಮಾಡಿಸಿ ಆ ಸೆಟ್ಟಿಗೆ ತಕ್ಕನಂಗೆ ಆ ಜಾಗಕ್ಕೆ ತಕ್ಕನಂಗೆ ಸೊ ಅವರು ಕಂಪೋಸ್ ಮಾಡ್ಕೊಂಡು ಮಾಡ್ತಾಯಿದ್ರು. ಸೊ ಅದಕ್ಕೆ ತಕ್ಕನಂಗೆ ಸಾಕಷ್ಟು ಲೈಟಿಂಗ್ ಸ್ಕೀಮ್ಗಳು ಪ್ಲಸ್ ಕಲರ್ ಸ್ಕೀಮು ಬ್ಯಾಕ್ಗ್ರೌಂಡ್ಸು ಅದನ್ನೆಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿದ್ವಿ. ಸೊ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಇದೊಂತಹ ಹೊಸ ರೀತಿ ಎಕ್ಸ್ಪೀರಿಯೆನ್ಸ್ ನನಗೆ ಈ ಸಿನಿಮಾದಲ್ಲಿ. ಎಲ್ಲವೂ ಒಂತಹ ಸ್ಮಾರ್ಟಿನೆಸ್ಸು ಲೈವ್ಲಿನೆಸ್ಸು ಆ್ಯಂಡ್ ನಂಬರ್ ಆಫ್ ಪೀಪಲ್ಸು ಫೇಮ್ ತುಂಬ ಜನಗಳು. ಸೊ ಒಂತಹ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ರೇಸ್ ಪೋರ್ಷನ್ ಬಂದಾಗ ಪ್ರಿಪ್ರೇಷನ್ ಭಾಳ ಮುಖ್ಯ ಆಗಿತ್ತು. ಯಾಕೆ ಅಂತಂದರೆ ಇಡೀ ರೋಡು ನಾವು ಬ್ಲಾಕ್ ಮಾಡಬೇಕಾಗಿತ್ತು. ಯಾಕೆಂದರೆ ಯಾರೇ ಒಂದು ಸಡನ್ನಾಗಿ ರೋಡ್ ಮಧ್ಯೆ ಬಂದು ಅಪಘಾತ ಸಂಭವಿಸುವಂಥದ್ದು ತುಂಬ ಇರ್ತದೆ. ಬಟ್ ಆಲ್ಮೋಸ್ಟ್ ಒಂದ್ಸಲ ರೇಸ್ ಸ್ಟಾರ್ಟ್ ಆದರೆ ಒಂದು ಅರ್ಧ ಕಿಲೋಮೀಟ್ರು 1 ಕಿಲೋಮೀಟ್ರು ಇಷ್ಟು ಟ್ರಾವೆಲ್ ಮಾಡೋಂಥ ಶಾರ್ಟ್ಸ್ಗಳನ್ನೇ ಕಂಪೋಸ್ ಮಾಡ್ತಾಯಿದ್ದು. ಒಂದೊಂದು ಸಲ ಅಂತೂ ಆಲ್ಮೋಸ್ಟು 2 ಕಿಲೋಮೀಟ್ರ್ ಟ್ರಾವೆಲ್ ಆಗೋಂಥದ್ದು ಒಂದೇ ಶಾರ್ಟಲ್ಲಿ ತೆಗಿತಾಯಿದ್ವಿ. ಸೊ ಅದು ಹೆಂಗಾಗ್ತಿತ್ತು ಅಂತಂದರೆ 2 ಕಿಲೋಮೀಟ್ರ್ ಹಿಂದೆ ನಿಂತ್ಕೊಂಡು ಟೇಕ್ ಆಫ್ ಆಗಿ ಅವ್ರಿಬ್ಬರು ಟೇಕ್ ಆಫ್ ಆಗೋಷ್ಟೊತ್ತಿಗೆ 1/4 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಬಿಟ್ಟಿರೋ ಒಂದು ಕ್ಯಾಮ್ರಾ 2 ಕ್ಯಾಮ್ರಾ ಇಟ್ಕೊಂಡ್ರು 3-4 ಕ್ಯಾಮ್ರಾದಲ್ಲಿ ಈವನ್ ಫ್ಲೈ ಕ್ಯಾಮಲ್ಲೂ ಇಟ್ಕೊಂಡ್ರು ಫ್ಲೈ ಕ್ಯಾಮ್ ಕ್ಯಾಪ್ಚರ್ ಮಾಡಿ ಹಿಂಗೆ ತೆಗ್ಸೋಷ್ಟಾಗಿ 2 ಗಾಡಿ ಹೋಗ್ಬಿಟ್ಟಿರೋದು. ಆಲ್ಮೋಸ್ಟ್ ಲೈಕ್ 2 ಕಿಲೋಮೀಟ್ರ್ ನಾವು ಆಲ್ಮೋಸ್ಟು ಒಂದು 10-15 ಸೆಕೆಂಡಲ್ಲಿ ಫಿನಿಷ್ ಮಾಡಿಬಿಟ್ಟಿರೋ ಆಲ್ಮೋಸ್ಟ್. ಸೊ ಅಷ್ಟು ಫಾಸ್ಟಾಗಿ ಡ್ರೈವ್ ಮಾಡ್ತಾಯಿದ್ದು 140, 150, 180 ಈ ಸ್ಪೀಡಲ್ಲಿ ಕೂಡ ಅವರು ಕವರ್ ಮಾಡಿದ್ದಾರೆ. ಐ ಥಿಂಕು ನಮ್ಮ ಫ್ಲೈ ಕ್ಯಾಮಲ್ಲಿ ಅಶೋಕನು ಭಾಳ ಚೆನ್ನಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಇನ್ನು ನಮಗೆ ಈ ರೇಸ್ಗೆ ಬೇಕಾಗಿಂಥ ಲೊಕೇಶನ್ ಹುಡುಕಾಟ ಸಾಕಷ್ಟು ನಡೆಸಿದ್ವಿ. ಇದರಲ್ಲಿ ತುಂಬ ಕಡೆ ಓಡಾಡ್ಬಿಟ್ಟಿದ್ದೀವಿ. ಯಾಕೆಂತಂದರೆ ಈ ಕಥೆನಲ್ಲಿ ಆಫ್ ರೋಡಲ್ಲಿ ಟ್ರಾವೆಲ್ ಆಗೋಂಥದ್ದು ಆಲ್ಮೋಸ್ಟು ಮುಕ್ಕಾಲು ಭಾಗದಂಥ ಸೀನ್ಗಳು ಆಲ್ಮೋಸ್ಟು ರೇಸು ಆಫ್ ರೋಡಲ್ಲೇ ಟ್ರಾವೆಲ್ ಆಗುತ್ತೆ. ಇಲ್ಲಿ ಸುಮಾರು ನಮಗೆ ಮಡ್ ರೋಡಲ್ಲಿ 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಒಂದೇ ಸ್ಟ್ರೆಚ್ಚು ಓಪನ್ ಸ್ಪೇಸ್ ಇರೋಂಥದ್ದು. ಮತ್ತು ಸಾಕಷ್ಟು ಈ ಮಂಡ್ಯ ಪ್ರಾಂತದಲ್ಲಿ ಮೈಸೂರು ಪ್ರಾಂತದಲ್ಲಾಗಲಿ ಈವನ್ ಬೆಂಗಳೂರು ಸುತ್ತಮುತ್ತ ಸಾಕಷ್ಟು ಹುಡುಕಿ ಅದರದ್ದೇ ಒಂದು ಕಡೆ ನಮಗೆ ಟ್ರ್ಯಾಕೇ ಯೂಶ್ವಲಿ ರೆಗ್ಯುಲರ್ ರೇಸ್ ಟ್ರ್ಯಾಕು ಒಂದು ಮಾಡ್ತಿದ್ದು ಅದು ಕೂಡ ಗೊತ್ತಿರಲಿಲ್ಲ ನಮಗೆ. ಸೊ ಅದನ್ನು ಗೊತ್ತಾಯ್ತು. ಆ ವಿಷಯದಲ್ಲಿ ಸಾಕಷ್ಟು ಹೆಲ್ಪ್ ಆಯಿತು. ಒಂದು ರೇಸ್ ಟ್ರ್ಯಾಕ್ ಸಿಕ್ಕಿರೋದನ್ನೇ ನಮ್ಮ ಇಡೀ ಸಿನಿಮಾದಲ್ಲಿ ಒಂದು ರೇಸ್ ಕಂಟೆಂಟ್ ಏನಿದೆ ಅದನ್ನು ಜಾಲಿ ಬಾಸಿನನ್ನು ಸ್ಟೆಂಟ್ ಮಾಸ್ಟರ್ ನಮಗೆ ಅದು ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದು. ಅದರಲ್ಲಿ ಮೆಕಿಡೋ ಅಂತ ಒಂದು ಕಂಪ್ನಿ ನಮ್ಮ ಜೊತೆ ಟೈಅಪ್ ಆಗಿ ಅದರಲ್ಲಿ ಮೋನಿಶ್ ಆ್ಯಂಡ್ ಚಂದನ್ ಅಂತ ಇಬ್ಬರು ರೆಗ್ಯುಲರ್ ರೇಸು ನಡೆಸೋವಂಥವ್ರು. ಅವರು ನಮಗೆ ಇಡೀ ರೇಸನ್ನು ಅವರೇ ಬೆನ್ನೆಲುಬಾಗಿ ನಿಂತ್ಕೊಂಡು ಇಡೀ ರೇಸ್ನ ನಮಗೆ ಕಟ್ಕೊಟ್ರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.